ಟಾಕ್ಸಿಕ್ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಯಾಕೆ ಆ ಡೇಟ್ನ ಚೂಸ್ ಮಾಡಿಕೊಂಡ್ರು ಅಂತ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ದೀನಿ, ಕೆಳಗೆ ಲಿಂಕ್ ಇರುತ್ತೆ, ಹೋಗಿ ನೋಡಿ. ಇರು ಈಗಲೇ ಅಲ್ಲ ಇರು, ಫಸ್ಟ್ ಇದನ್ನು ನೋಡು, ಇದು ತುಂಬ ಇಂಪಾರ್ಟೆಂಟ್. ಇದಾದಮೇಲೆ ಅದನ್ನು ನೋಡಿ, ಯಾಕಂದರೆ ಇಲ್ಲಿ ಕ್ಲಾಶ್ ಬಗ್ಗೆ ಮಾತಾಡಿದ್ದೀನಿ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಟಾಕ್ಸಿಕ್ ಅನೌನ್ಸ್ ಆಗಿ ಪೋಸ್ಟ್ಪೋನ್ ಆಗಿ ಕೊನೆಗೆ ಇವಾಗ ಒಂದು ಸಖತ್ತಾಗಿರೋ ಡೇಟ್ಗೆ ಗ್ಲೋಬಲ್ ರಿಲೀಸ್ನ ಲಾಕ್ ಮಾಡ್ಕೊಂಡಿದ್ದಾರೆ. ನಾನಿ ಅವರ ಪ್ಯಾರಡೈಸ್ ಕ್ಲಾಶ್ಗೆ ಇದೆ ಅಂತ ಎಲ್ಲೋ ನೋಡಿದ್ದೆ, ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ನೋಡಿ. ಅವ್ರು ಬರಲ್ಲ, ಅವ್ರದ್ದು ಇನ್ನೂ 1 ಮಂತ್ ಶೂಟಿಂಗ್ ಬ್ಯಾಲೆನ್ಸ್ ಇದೆ. ಪ್ಯಾರಡೈಸ್ ಪೋಸ್ಟ್ಪೋನ್ ಆಗೇ ಆಗುತ್ತೆ, ಅದು ಟಾಕ್ಸಿಕ್ ಜೊತೆ ಕ್ಲಾಶ್ಗೆ ಬರೋದಿಲ್ಲ. ಇನ್ನು ಬೇರೆ ಯಾವ್ದು ಫಿಲ್ಮ್ ಗುರು ಅಂತ ಕೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್, ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ, ಕಂಟೆಂಟ್ ಇಷ್ಟ ಆದರೆ ಮಾತ್ರ. ಶ್ರದ್ಧಾ ಕಪೂರ್ ಅವರು ಲೀಡಾಗಿ ಆ್ಯಕ್ಟ್ ಮಾಡಿರೋ ಈಠಾ, ಇದನ್ನು ಛಾವಾ ಸಿನಿಮಾದ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೇಮ್ ಮ್ಯಾಡ್ ಹಾಕ್ ಪ್ರೊಡಕ್ಷನ್ ಹೌಸ್ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಟೀಸರ್ ಬಿಟ್ಟಿದ್ದಾರೆ, ಅದರಲ್ಲಿ ರಿಲೀಸ್ ಡೇಟ್ನ ಅಟ್ಯಾಚ್ ಮಾಡಿದ್ದಾರೆ. ನಮ್ಮಲ್ಲಿ ಈ ಥರದ ಪ್ರಾಕ್ಟೀಸ್ ಯಾವಾಗ ಶುರುವಾಗುತ್ತೋ ಏನೋ, ಆದಷ್ಟು ಬೇಗ ಆದರೆ ಒಳ್ಳೆಯದು. ಅದು ಸೈಡ್ಗಿರಲಿ. ಈ ಈಠಾ ಫಿಲ್ಮ್ ಬಂದ್ಬಿಟ್ಟು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್, ಕೈಂಡ್ ಆಫ್ ಬಯೋಪಿಕ್ ಅಂತ ಹೇಳ್ಬೋದು. ಮಹಾರಾಷ್ಟ್ರದ ಫೇಮಸ್ ಡಾನ್ಸರ್ ಆಗಿರ್ತಕ್ಕಂತಹ ವೀಠಾಬಾಯಿ ಅವರ ಜೀವನಾಧಾರಿತ ಸಿನಿಮಾ ಇದು. ಮಹಾರಾಷ್ಟ್ರದ ಜನಪದ ಕಲೆಗಳಾದ ತಮಾಷಾ ಹಾಗೂ ಲಾವಣಿಲಿ ಅವರು ತುಂಬ ದೊಡ್ಡ ಹೆಸರನ್ನು ಮಾಡಿದರು. ಸೊ ಈ ಸಿನಿಮಾ ಅವರ ಕಥೆ ಮೇಲೆ ನಿಂತಿದೆ. ಟೀಸರ್ ತುಂಬಾ ಸ್ಟ್ರೈಕಿಂಗ್ ಆಗಿತ್ತು. ಸ್ಟೇಜ್ ಮುಂದೆ ಜನ ಆ ಕ್ಯಾರೆಕ್ಟರ್ಗೋಸ್ಕರ ಕೂಗಾಡ್ತಾ ಇದ್ದಾರೆ. ಬ್ಯಾಕ್ ಸ್ಟೇಜಲ್ಲಿ ಮಗುನ ಡೆಲಿವರಿ ಮಾಡಿ ಮತ್ತೆ ಸ್ಟೇಜ್ಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋ ಆ ಒಂದು ಸಣ್ಣ ಸೀನ್ನ ತೋರಿಸಿದ್ದಾರೆ. ಡ್ಯಾನ್ಸ್ ಬಗ್ಗೆ ಒಂದಷ್ಟು ಡೈಲಾಗ್ಸ್ ಇವೆ, ಚೆನ್ನಾಗಿದೆ ಅಂತ ಅನ್ನಿಸ್ತು ಟೀಸರ್ ನನಗೆ. ಒಂದು ಹೈ ಎಮೋಷ್ನಲ್ ಡ್ರಾಮಾನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ಅ ಸಿನಿಮಾ ಲವರ್ ನನಗೆ ಖುಷಿ ಏನಪ್ಪ ಅಂತ ಅಂದರೆ, 2 ಡಿಫ್ರೆಂಟ್ ಜಾನರ್ ಸಿನಿಮಾಗಳು, ಬಟ್ ಎರಡೂ ಕೂಡ ವುಮೆನ್ ಪರ್ಸ್ಪೆಕ್ಟಿವ್ ಮೇಲೆ ನಿಂತಿದೆ. ಸ್ಟ್ರಾಂಗ್ ವುಮೆನ್ ಕ್ಯಾರೆಕ್ಟರ್ಗಳ ಮೇಲೆ ನಿಂತಿದೆ, ಅದ್ರ ಮೇಲೆ ಸಿನಿಮಾ ಬರ್ತಾ ಇದೆ. ನೋಡೋದಕ್ಕೆ ರಿಯಲಿ ಎಕ್ಸೈಟಿಂಗ್ ಆಗಿದ್ದೀನಿ ನಾನು. ಒಂದು ಪ್ಯೂರ್ ಆ್ಯಕ್ಷನ್ ಗ್ಯಾಂಗ್ಸ್ಟರ್ ಡ್ರಾಮಾ, ಇನ್ನೊಂದು ಬಯೋಪಿಕ್ ಡ್ರಾಮಾ. ಹೆಣ್ಣು ಮಕ್ಕಳು ಸ್ಟ್ರಾಂಗು ಗುರು ಅಂತ ಪ್ರೂವ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಕ್ಲಾಶ್ ಬಗ್ಗೆ ಮಾತಾಡೋ ಗುರು ಅಂತ ಅಂದರೆ ಕ್ರೇಜ್ ವಿಚಾರಕ್ಕೆ ಬರ್ತೀನಿ. ಫಸ್ಟು ಟಾಕ್ಸಿಕ್ ಎರಡೂ ಕಡೆ ಸ್ಟ್ಯಾಂಡ್ ಔಟ್ ಆಗುತ್ತೆ. ನಾರ್ತಲ್ಲೂ ನಿಲ್ಲುತ್ತೆ, ಸೌತಲ್ಲೂ ಕ್ರೇಜ್ ಜಾಸ್ತಿ ಇರುತ್ತೆ. ಪ್ರಮೋಷನಲ್ ಕಂಟೆಂಟ್ ಇನ್ನೂ ಹೊರಗೆ ಬಿದ್ದಷ್ಟು ಅವು ಚೆನ್ನಾಗಿದ್ದರೆ ಜನಗಳಿಗೆ ಕ್ರೇಜ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಈ ಈಠಾ ವಿಚಾರಕ್ಕೆ ಬಂದರೆ ನಾರ್ತಲ್ಲಿ ಬಸ್ ಇರುತ್ತೆ ಅಂತ ಅನ್ಕೊತೀನಿ ಸ್ವಲ್ಪ. ಸೌತಲ್ಲಿ ಇವ್ರು ಎಂಟರ್ ಆಗೋದು ಕಷ್ಟನೇ, ಅಂಟಿಲ್ ಅನ್ಲೆಸ್ ಇವ್ರ ಸಿನಿಮಾ ಸಖತ್ತಾಗಿದ್ದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಂದರೆ ಮಾತ್ರ ಸ್ವಲ್ಪ ಇಲ್ಲಿ ಎಫೆಕ್ಟ್ ಆಗ್ಬೋದು. ಆ್ಯಂಡ್ ಆಲ್ಸೋ ಅವ್ರದ್ದೇನು ಪ್ಯಾನ್ ಇಂಡಿಯಾ ರಿಲೀಸ್ ಕೂಡ ಇಲ್ಲ ಅಂತ ಅನ್ಕೊತೀನಿ. ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಅನೌನ್ಸ್ ಮಾಡಿಲ್ಲ, ಟೀಸರ್ ಕೂಡ ಬಂದಿಲ್ಲ. ನಮ್ಮಲ್ಲಿ ಆ್ಯಸ್ ಯೂಶುವಲ್ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಟಾಕ್ಸಿಕ್ಗೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಈಠಾದು ವರ್ಡ್ ಆಫ್ ಮೌತ್ ಏನಾದರೂ ಫುಲ್ ಭಯಂಕರವಾಗಿ ಬಂದರೆ ಅವಾಗ ಸ್ವಲ್ಪ ಅಫೆಕ್ಟ್ ಮಾಡಬಹುದು ನಾರ್ತ್ ಮಾರ್ಕೆಟಲ್ಲಿ ಮೇಜರ್ಲಿ. ಯಾಕೆಂದರೆ ಅವ್ರ ನಾರ್ತ್ ಮಾರ್ಕೆಟ್ ಯಾವ ಥರ ಅಂತಂದರೆ, ಅವರಲ್ಲಿ ಚೆನ್ನಾಗಿರೋ ಸಿನಿಮಾಗಳು ಬರೋದು ಕಮ್ಮಿನೇ, ಬಟ್ ಬಂದಾಗ ಹೆವಿ ಕಲೆಕ್ಷನ್ ಮಾಡುತ್ತೆ. ನೋಡೋದಕ್ಕೆ ತುಂಬ ಆಡಿಯನ್ಸ್ ಇದ್ದಾರೆ ಇಲ್ಲಿ. ಆ ಆಡಿಯನ್ಸ್ ಸೈಜ್ ಏನಿದೆ ಅದು ತುಂಬ ಜಾಸ್ತಿ ಅಲ್ಲಿ. ಇನ್ನು ಡೈರೆಕ್ಟರ್ ಬಂದು ಲಕ್ಷ್ಮಣ್ ಉಟೇಕರ್ ಅವ್ರು ಏನಿದ್ದಾರೆ, ಛಾವಲ್ಲಿ ಎಮೋಷ್ನಲ್ ಡ್ರಾಮಾ ರೈಟಿಂಗ್ ಏನಿತ್ತು ಸಖತ್ತಾಗಿ ಬಂದಿತ್ತು, ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು. ಒಂಥರ ಅಣ್ಣಂದು ಸ್ಟ್ರಾಂಗ್ ಝೋನ್ ಅನ್ಬೋದು ಅದನ್ನು. ನೋಡುವ, ನನಗಿದೇನು ಅಷ್ಟೊಂದು ಮೇಜರ್ ಕ್ಲಾಶ್ ಅಂತ ಅನ್ನಿಸ್ತಾ ಇಲ್ಲ, ಬಟ್ ಸ್ಟಿಲ್ ನಾವು ಸಣ್ಣದಾಗಿ ತಗೋಬಾರ್ದು. ಯಾರಿಗೆ ಗೊತ್ತು, ಸಿನಿಮಾ ನೆಕ್ಸ್ಟ್ ಲೆವೆಲಲ್ಲಿ ಬಂದಿರ್ಬೋದು, ಹೇಳೋಕ್ಕಾಗಲ್ಲ. ಮೇಯ್ನ್ ಮ್ಯಾಟ್ರ್ ಏನಂತ ಅಂದರೆ ಟಾಕ್ಸಿಕ್ ಚೆನ್ನಾಗಿ ಬಂದಿರಬೇಕಷ್ಟೆ. ಅದು ಚೆನ್ನಾಗಿದ್ದರೆ ಇವನ್ನೆಲ್ಲ ಈಸಿಯಾಗಿ ಸೈಡ್ಗೆ ಎತ್ತು ಹಾಕುತ್ತೆ, ಚಿಂತೆನೇ ಬೇಡ. ಬರಲಿ, ಅದರದ್ದು ಪ್ರಮೋಷನಲ್ ಕಂಟೆಂಟ್ ಬರಲಿ, ಮಾತಾಡುವ, ನೋಡುವ, ಕ್ರೇಜ್ ಹೇಗೆ ಬಿಲ್ಡ್ ಆಗುತ್ತೆ, ಯಾವ ಥರ ಪೊಸಿಷನ್ ಮಾಡ್ತಾರೆ ಟಾಕ್ಸಿಕ್ನ ಅಂತ. ಯಾಕಂದರೆ ಗ್ಲೋಬಲ್ ರಿಲೀಸ್ ಅಂತ ಹೇಳಿದರೆ ಈಗ ಅದು ಆಗಲೇಬೇಕು. ಇನ್ನು 2 ತಿಂಗಳಿದೆ ಅಷ್ಟೇ. ಆದಷ್ಟು ಬೇಗ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಶುರು ಮಾಡ್ಕೊಳ್ಳೇಬೇಕು ಅವರು. ಟ್ರೈಲರ್ ಆದರೆ ಬಿಟ್ಬಿಡಿ ಫಸ್ಟು. ಫೈನಲಾಗಿ ಹೇಳೋದೇನಂತ ಅಂದರೆ, ಮೇಜರ್ ದೊಡ್ಡ ಕ್ಲಾಶ್ ಅಂತ ಹೇಳೋದಕ್ಕೆ ಹೋಗಲ್ಲ, ಬಟ್ ಒಂದು ಲೆವೆಲ್ಲಿಗೆ ಅಂತ ಹೇಳ್ತೀನಿ. ಸಿನಿಮಾ ಚೆನ್ನಾಗಿದ್ರೆ ಕಷ್ಟ, ಆ್ಯಂಡ್ ಹಾಗೆಯೇ ನಮ್ಮ ಟಾಕ್ಸಿಕ್ ಚೆನ್ನಾಗಿದ್ರೆ ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್. ಯಾಕಂದರೆ ನಮಗೆ 2 ದಿನದ ಹಿಂದೆನೇ ಸಿನಿಮಾ ರಿಲೀಸ್ ಆಗಿಬಿಟ್ಟಿರುತ್ತೆ, ಆ್ಯಂಡ್ 2 ಮಾರ್ಕೆಟಲ್ಲೂ ನಾವು ಕಾಂಕರ್ ಮಾಡ್ಬೋದು. ಸೊ ಇದಿಷ್ಟು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಈ ಕ್ಲಾಶ್ ಬಗ್ಗೆ ಒಂದು ಹೇಳಬೇಕಿತ್ತು ಅಂತ ಅನ್ನಿಸ್ತು. ಸೊ ನೋಡಿ, ನಿಮಗೆ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅಲ್ಲೂ ಕೂಡ ಕಂಟೆಂಟ್ ಹಾಕ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.